ದಕ್ಷಿಣ ಕೊರಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾದ ತಮ್ಮ ಸಹವರ್ತಿ ಚೋ ಹ್ಯೂನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ವೇಳೆ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಡಾಕ್ಟರ್ ಎಸ್ ಜಯಶಂಕರ್ ಹೆಚ್ಚುತ್ತಿರುವ ಜಾಗತಿಕ ಸವಾಲುಗಳ ಮಧ್ಯೆ ಭಾರತ ಮತ್ತು ದಕ್ಷಿಣ ಕೊರಿಯಾದ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯ ಎಂದು ಪ್ರಸ್ತಾಪಿಸಿದರು. ಉಭಯ ದೇಶಗಳು ಸಮಾನ ಮೌಲ್ಯಗಳು ಮತ್ತು ಪರಸ್ಪರ ವಿಶ್ವಾಸದ ಆಧಾರದ ಮೇಲೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಜಾಗತಿಕ ವಿದ್ಯಮಾನದಲ್ಲಿ ವಿಶ್ವಾಸಾರ್ಹ ಪಾಲುದಾರರ ನಡುವೆ ಸಹಕಾರವನ್ನು ವಿಸ್ತರಿಸುವುದು ಹಿಂದೆಂದಿಗಿಂತಲೂ ಅಗತ್ಯವಾಗಿದೆ ಎಂದು ಹೇಳಿದರು. These have been recent leadership occasions where guidance has been given to us on how to take those ties forward. What I do want to assure you is from our side there is a full commitment that the potential of our relationship, which many of us, I think on both sides, feel there's a lot that remains to be realized, that we would strive to do that. And I do want to also take the occasion to recognize your personal commitment to the relationship. From the very moment you assumed this post, you have been sending that strong signal, which I hope I have equally strongly reciprocated from our side. And we very much value the personal commitment that you have brought to this relationship. So I look forward to very, very productive. ಮಾತುಕತೆಯ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಎಸ್ ಜಯಶಂಕರ್ ಹಡಗು ನಿರ್ಮಾಣ, ವ್ಯಾಪಾರ, ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಂಸ್ಕೃತಿ ವಲಯಗಳಲ್ಲಿನ ಪಾಲುದಾರಿಕೆ ಹಾಗೂ ರಾಜಕೀಯ ಸಹಕಾರ ಸಂಬಂಧದ ಕುರಿತು ಪರಾಮರ್ಶೆ ನಡೆಸಲಾಯಿತು. ನವೋದ್ಯಮಗಳು, ಫಿನ್ಟೆಕ್ ಮತ್ತು ಬಹುಪಕ್ಷೀಯ ವಲಯಗಳಲ್ಲಿನ ಅವಕಾಶಗಳ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜಾಗತಿಕ ವಿಚಾರಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಫಲಪ್ರದ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದ್ದಾರೆ.